ಬಿಳಿ ಮುಟ್ಟಿಗೆ ಏನು ಕಾರಣ, ಯಾವ್ಯಾವ ಪರೀಕ್ಷೆ ಹಾಗೂ ಚಿಕಿತ್ಸೆ ತಿಳ್ಕೊಳ್ಳೋಣ. ನಾರ್ಮಲ್ ವೆಜೈನಲ್ ಡಿಸ್ಚಾರ್ಜ್ ಈ ರೀತಿ ವೈಟಿಶ್ ಅಥವಾ ಕ್ಲಿಯರ್ ಫ್ಲೂಯಿಡ್ ಆಗಿರುತ್ತೆ. ನಿಮ್ಗೆ ಏನು ಕಡ್ತ, ಇರಿಟೇಷನ್ ಮಾಡೋದಿಲ್ಲ, ಕೆಟ್ಟ ಸ್ಮೆಲ್ ಕೂಡ ಇರೋದಿಲ್ಲ. ನಿಮ್ಮ ಓವ್ಯುಲೇಷನ್ ಟೈಮ್ ಅಲ್ಲಿ ಹೀಗೆ ಕ್ಲಿಯರ್ ಫ್ಲೂಯಿಡ್ ಆಗಿ ಕಾಣುತ್ತೆ ಹಾಗೂ ಸ್ಟಿಕ್ಕಿ ಆಗಿ ಕೂಡ ಇರುತ್ತೆ. ನಿಮಗೇನಾದ್ರೂ ಈಸ್ಟ್ ಕ್ಯಾಂಡಿಡಾ ಇನ್ಫೆಕ್ಷನ್ ಇದ್ರೆ ಕರ್ಡಿ ವೈಟ್ ಡಿಸ್ಚಾರ್ಜ್ ಇರುತ್ತೆ, ಥಿಕ್ ಆಗಿರುತ್ತೆ, ತುಂಬಾನೇ ಕಡ್ತಾ ಇರುತ್ತೆ. ಯೆಲ್ಲೋವಿಶ್ ಗ್ರೀನ್ ಫ್ರಾತಿ ಡಿಸ್ಚಾರ್ಜ್ ನಿಮ್ಗಿದ್ರೆ, ವೆಜೈನಲ್ ಇರಿಟೇಷನ್ ಇದ್ರೆ, ಕೆಟ್ಟ ಸ್ಮೆಲ್ ಇದ್ರೆ ಅದು ಟ್ರೈಕೋಮೋನಿಯಾಸಿಸ್ ಇನ್ಫೆಕ್ಷನ್ ಆಗಿರುತ್ತೆ. ಲಾಸ್ಟ್ಲಿ ಪದೇ ಪದೇ ಬಿಳಿ ಮುಟ್ಟಿನ ಇನ್ಫೆಕ್ಷನ್ ಟ್ರೀಟ್ಮೆಂಟ್ ತಗೊಂಡ್ರು ರಿಕರ್ ಆಗ್ತಾ ಇದ್ರೆ ಅದು ಬ್ಯಾಕ್ಟೀರಿಯಲ್ ವೆಜೈನೋಸಿಸ್ ಇರಬಹುದು. ಗ್ರೇಯಿಶ್ ಕಲರ್ ಡಿಸ್ಚಾರ್ಜ್ ಇರುತ್ತೆ ಹಾಗೂ ಮುಖ್ಯವಾದ ಲಕ್ಷಣ ಫಿಶಿ ಸ್ಮೆಲ್ ಇರುತ್ತೆ ಅದರಲ್ಲಿ. ಈ ರೀತಿ ಬ್ರೌನಿಶ್ ಡಿಸ್ಚಾರ್ಜ್ ನಾರ್ಮಲ್ ಆಗಿ ಪೀರಿಯಡ್ಸ್ ಫಸ್ಟ್ ಡೇ ಅಥವಾ ಲಾಸ್ಟ್ ಡೇಸ್ ಅಲ್ಲಿ ಕಾಣಿಸಬಹುದು. ತಿಂಗಳು ಪೂರ್ತಿ ನಿಮ್ಗೆ ಆಗ್ತಿದೆ ಅಂದ್ರೆ ಇನ್ಫೆಕ್ಷನ್ ಇರಬಹುದು. ಈ ಎಲ್ಲ ಲಕ್ಷಣಗಳು ಕೂಡ ನಿಮ್ಗೆ ಇನ್ಫೆಕ್ಷನ್ ಇದ್ರೆ ಇರೋ ಸಾಧ್ಯತೆ ಇದೆ. ಇದಲ್ಲದೆ ಸ್ಟ್ರೆಸ್ ಇರ್ಬೋದು, ಮೆನೋಪಾಸ್ ಹಾಗೂ ಸರ್ವೈಕಲ್ ಕ್ಯಾನ್ಸರಲ್ಲೂ ನಿಮಗೆ ಬಿಳಿ ಬಟ್ಟೆ ಕಾಣಿಸುತ್ತೆ. ಈ ಒಂದು ತೊಂದರೆಗೆ ನೀವು ಡಾಕ್ಟರ್ನ ವಿಸಿಟ್ ಮಾಡಿದಾಗ ಪೆಲ್ವಿಕ್ ಎಕ್ಸಾಮಿನೇಷನ್ ಮಾಡ್ತಾರೆ, ವೆಜೈನಲ್ ಸ್ವಾಪ್ ಫಾರ್ ಕಲ್ಚರ್, ಪ್ಯಾಪ್ ಸ್ಮಿಯರ್ ಹಾಗೂ ಕೆಲವೊಂದಷ್ಟು ಬ್ಲಡ್ ಟೆಸ್ಟ್ STDsನ ಕಂಡುಹಿಡಿಯೋಕೆ. ಟ್ರೀಟ್ಮೆಂಟ್ ಅಂತ ಬಂದರೆ ಏನೊಂದು ಡಯಾಗ್ನೋಸಿಸ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೇಗೆ ಇದನ್ನ ತಡೆಗಟ್ಟೋದು? ಶುಗರ್ ಕಂಟ್ರೋಲಲ್ಲಿ ಇಟ್ಕೊಳ್ಳಿ, ಚೆನ್ನಾಗಿ ನೀರು ಕುಡೀರಿ, ಬ್ಯಾಲೆನ್ಸ್ ಡಯಟ್ ಆ್ಯಂಡ್ ಆ ಒಂದು ಜಾಗಕ್ಕೆ ಸೆಂಟೆಡ್ ಕೆಮಿಕಲ್ ಸೋಪ್, ಡಿಯೋಡ್ರೆಂಟ್ ಯೂಸ್ ಮಾಡಬೇಡಿ, ಅನ್ನೆಸೆಸರಿ ಆಂಟಿಬಯೋಟಿಕ್ಸ್ ತೊಗೊಳ್ಬೇಡಿ ಆ್ಯಂಡ್ ಪರ್ಸನಲ್ ಹೈಜೀನ್, ಸೇಫ್ ಸೆಕ್ಸ್ ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟ್. ಲಾಂಗ್ ಟರ್ಮ್ ಹಾರ್ಮೋನಲ್ ಪಿಲ್ಸ್ ಬೇಡ, ಪ್ರೋಬಯೋಟಿಕ್ ಹೆಲ್ಪ್ ಮಾಡುತ್ತೆ. ಸ್ಟ್ರೆಸ್ ಮ್ಯಾನೇಜ್ ಮಾಡಿ. ಥ್ಯಾಂಕ್ ಯು.